ಕಾರ್ಯಕ್ರಮ ಶ್ರೀ ಶಂಕರ್ ರಾಜಾರಾಮ್ ಸರ್ ಅವರು ಹಾಗೂ ಹನುಮಂತಪ್ಪ ಸರ್ ಅವರಿಗೆ ಬೀಳ್ಕೊಡುಗೆ ಕಾರ್ಯಕ್ರಮ. ಈ ನಿಮಿತ್ತ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಶಾಲೆಯ SDMC ಅಧ್ಯಕ್ಷರೇ, ಮುಖ್ಯ ಗುರುಗಳೇ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ಈ ಸ್ಥಳೀಯರೇ, ಮುಖಂಡರೇ ಹಾಗೂ ಪಾಲಕರೇ, ಮುದ್ದು ಮಕ್ಕಳೇ, ತಮಗೆಲ್ಲರಿಗೆ ಇವತ್ತು ಒಂದು ಕಡೆ ನೋಡಿದ್ರೆ ಸಂತೋಷ, ಮತ್ತೊಂದು ಕಡೆ ದುಃಖ ಕಾಣಿಸ್ತದೆ. ಏನಂದರೆ ನಾ ಪ್ರತಿದಿನ ಬಂದಾಗ ಶಂಕರ್ ರಾಜಾರಾಮ್ ಸರ್ನ ಮತ್ತು ನಮ್ಮ ಹನುಮಂತಪ್ಪ ಸರ್ನ ನೋಡ್ತಿದ್ದೆ. ಗೇಟ್ ದಾಟಬೇಕಾದ್ರೆ ಹನುಮಂತಪ್ಪ ಸರ್ ಕಾಣಿಸ್ತಿದ್ದಾರೆ ನನಗೆ, ಯಾಕಂದರೆ ಯಾವಾಗಲೂ ಮಕ್ಕಳ ಜೊತೆ ಕುಂದಿರ್ತಿದ್ರೆ. ಹಾಗೆ ಗೇಟ್ ದಾಟಿ ಬಂದು ನಲಿಕಲಿ ರೂಮ್ ನೋಡಿದಾಗ ನಮ್ಮ ಶಂಕರ್ ಅವ್ರು ಸರ್ ಇರ್ತಿದ್ರು, ಇಲ್ಲ ಆಫೀಸಿಯಲ್ ಕೆಲಸ ಇದ್ದಾಗ ನೋಡಿದಾಗ ಶಂಕರ್ ಅವ್ರು ಸರ್ ಸಿಗ್ತಿದ್ರು, ಜೊತೆಗೆ ಮೇಡಮ್ ಅವ್ರು ಸಿಗ್ತಿದ್ರು. ಆದರೆ ತಮಗೆಲ್ಲರಿಗೂ ಗೊತ್ತು, ಸೇವೆಗೆ ಸೇರ್ತೀವಿ, ಸೇರಿದ ಮೇಲೆ ನಾವು ಕಡ್ಡಾಯವಾಗಿ 60 ವರ್ಷ ಆದಮೇಲೆ ನಿವೃತ್ತಿ ಆಗೋದು ಕಡ್ಡಾಯ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂಬೇಡ್ಕರ್ ನಗರ ಸಿಂಧನೂರು, ಈ ಒಂದು ಶಾಲೆಯಲ್ಲಿ ಇವತ್ತು ಇರುವರೆಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಇದು ಎಂಥ ಸನ್ಮಾನ ಕಾರ್ಯಕ್ರಮ ಅಂತಂದರೆ, ಇದು ನಿವೃತ್ತಿಯ ಸನ್ಮಾನ ಕಾರ್ಯಕ್ರಮ. ಶ್ರೀಯುತ ಶಂಕರರಾವ್ ಕುಲಕರ್ಣಿ ಮತ್ತು ಹನುಮಂತಪ್ಪ ಸರ್ ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಗುರುಗಳು ನಮ್ಮ ವಯೋನಿವೃತ್ತಿ ಜೀವನವನ್ನು ಮುಗಿಸಿ ವಿಶ್ರಾಂತಿ ಪಡೆಯಲು ಹೊರಟಿದ್ದಾರೆ. ಅವರಿಗೆ ನಮ್ಮ ಓಣಿಯ ಪರವಾಗಿ ಮತ್ತು ನಮ್ಮ ಅಂಬೇಡ್ಕರ್ ಲೋಕಮಂಡಲ ಮತ್ತು ಟ್ರಸ್ಟ್ ಪರವಾಗಿ ಮೊದಲು ಧನ್ಯವಾದವನ್ನು ತಿಳಿಸುತ್ತಾ, ಇವತ್ತು ನಾನು ಕೂಡ ಇಲ್ಲಿ SDMC ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದೆ. ನಾನಿದ್ದಾಗ ಸ್ಟಾಫ್ ಫುಲ್ ಇತ್ತು, ವಿದ್ಯಾರ್ಥಿಗಳು ಕೂಡ 85-90 ಮಕ್ಕಳಿದ್ರು. ಇವತ್ತು ಸರ್ ಹೇಳಿದಾಗೆ, ಹನುಮಂತಪ್ಪರು ಹೇಳಿದಂಗೆ, ಅದು ಕುಸಿಯುತ್ತಾ ಇವತ್ತು 30-35 ಹುಡುಗರು ಬಂದಿದೆ. ಕಾರಣ ಇಷ್ಟೇ, ಎಲ್ಲರೂ ಇಂಗ್ಲೀಷ್ ವ್ಯಾಮೋಹದ ಕಡೆ ಹೊರಟಿದ್ದೀವಿ. LKG UKG ಓದಿಸ್ಬೇಕು, ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಮ್ನಾಗ ಓದಿಸ್ರೆ ನನ್ನ ಮಕ್ಕಳು ಬುದ್ಧಿವಂತ ಆಗ್ತಾರೆ ಅಂತ ಎಲ್ಲರೂ ತಿಳ್ಕೊಂಡಾರೆ. ಒಂದು ತಿಳ್ಕೋಬೇಕು, ನಾವು ಇಲ್ಲೇ ಓದಿಸ್ರು ಕೂಡ ನಮ್ಮ ಮಕ್ಕಳು ಚೆನ್ನಾಗಿದ್ರೆ ಎಲ್ಲರೂ ಚೆನ್ನಾಗಿದ್ದಾರೆ.